ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ, ಭಾರತದೊಳಗೆ 1968ರಿಂದ 1968ರಿಂದ ತ್ರಿಭಾಷಾ ನೀತಿ ಜಾರಿಯಲ್ಲಿದೆ. ಅಂದರೆ ಅವಾಗಿಂದ ಇವಾಗಿನವರೆಗೂ ರಾಷ್ಟ್ರೀಯ ಶಿಕ್ಷಣ ನೀತಿ 1968ರಲ್ಲಿ ಭಾರತದಾದ್ಯಂತ ಎಲ್ಲ ರಾಜ್ಯದೊಳಗೂ 3 ಭಾಷೆಯನ್ನು ಶಾಲೆಯಲ್ಲಿ ಮಾಧ್ಯಮಗಳಿಂದ ಕಲಿಸಬೇಕು. ಅಂದರೆ ಏನೇನು, ಮೊದಲು ಭಾಷೆಯಾಗಿ ಕನ್ನಡ, ಕರ್ನಾಟಕದೊಳಗೆ ತಮಿಳುನಾಡದೊಳಗೆ ತಮಿಳು, ಸೊ ಆಂಧ್ರದೊಳಗೆ ತೆಲುಗು, ಹೀಗೆ. ಎರಡನೇದು ಇಂಗ್ಲೀಷು, ಆ್ಯಂಡ್ ತೃತೀಯ ಭಾಷೆಯಾಗಿ ಹಿಂದಿಯನ್ನು ಕಲಿಸಬೇಕು ಅಂತ ಕೇಂದ್ರ ಸರ್ಕಾರ ಯಾವಾಗಿಂದ ಈ ನಿಯಮವನ್ನು ಮಾಡ್ತೋ ಆವಾಗಿಂದ 3 ಲ್ಯಾಂಗ್ವೇಜ್ ಪಾಲಿಸಿ ಜಾರಿ ಒಳಗಿತ್ತು. ಓಕೆ, ನಮ್ಮ ಎಲ್ಲ ಸ್ಕೂಲಿಂಗ್ ಒಳಗೆಲ್ಲ 3 ಲ್ಯಾಂಗ್ವೇಜ್ ಪಾಲಿಸಿ ಅಂದರೆ 3 ಭಾಷೆಯನ್ನು ಕಲ್ತಿದ್ದೀವಿಲ್ಲೋ. ಕರ್ನಾಟಕದೊಳಗೆ 6ನೇ 6th ಸ್ಟ್ಯಾಂಡರ್ಡ್ ಆದಮೇಲೆ ಈ ಹಿಂದಿ ಭಾಷೆಯನ್ನು ಕಲೀಲಿಕ್ಕೆ ಶುರು ಮಾಡ್ತೀವಿ. 10th ಕಂಪಲ್ಸರಿ ಆಗಿರ್ತದೆ. ಸೊ ಈಗೇನಾಗಿತ್ತು ಅಂದರೆ 2020ರ ಹೊಸ ಶಿಕ್ಷಣ ನೀತಿ ಅಡಿಯೊಳಗೂ ಕೂಡ 3 ಭಾಷೆಗಳನ್ನು ಕಲಿಸಲೇಬೇಕು. ಆಮೇಲೆ 5th ಸ್ಟ್ಯಾಂಡರ್ಡ್ವರೆಗೂ ಯಾವುದೇ ಕಾರಣಕ್ಕೂ ಕನ್ನಡ ಭಾಷೆಯೊಳಗೆ ಎಲ್ಲರಿಗೂ ಶಿಕ್ಷಣವನ್ನು ಕೊಡಬೇಕು ಅಂತ ಕೂಡ ಹೇಳಿತ್ತು. ಅಂದರೆ ಮದರ್ ಟಂಗ್, ಓಕೆ, ತಾಯಿ ಭಾಷೆಯಲ್ಲಿ ಕಲಿಸ್ಬೇಕು ಅಂತ ಹೇಳಿತ್ತು, ಮಾತೃಭಾಷೆಯಲ್ಲಿ. ಓಕೆ, ಫೈನ್. ಸೊ ಇದು ಚೆನ್ನಾಗೇ ನಡೆದಿತ್ತು, ಎಲ್ಲ ಆಗಿತ್ತು. ರೀಸೆಂಟ್ಲಿ ತಮಿಳುನಾಡು ಕೇಂದ್ರ ಸರ್ಕಾರ ಅದಕ್ಕೆ ಕೊಡುವಂಥ ದುಡ್ಡನ್ನು ಕೊಟ್ಟಿಲ್ಲ. ಸಮಗ್ರ ಶಿಕ್ಷಾ ಅಭಿಯಾನದ ಅಡಿಯಲ್ಲಿ ಕೊಡಬೇಕಾದಂಥ 20,000 ಕೋಟಿನೋ ದುಡ್ಡು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ, ಮತ್ತು ಹಿಂದಿಯನ್ನು ನಾವು ಯಾಕೆ ಕಲಿಬೇಕು ಅನ್ನುವಂಥ ಕಾರಣವನ್ನು ನೋಡಿ ತಮಿಳುನಾಡು ಹೇಳಿದೆ, ಇನ್ನು ಮುಂದೆ ತಮಿಳುನಾಡಿನಲ್ಲಿ ತಮಿಳು ಮತ್ತು ಇಂಗ್ಲೀಷ್ ಮಾತ್ರ, ದ್ವಿಭಾಷೆಯನ್ನು ಮಾತ್ರ ಕಲಿಸ್ತೀವಿ. ಸೊ 3 ಭಾಷೆಯನ್ನು ನಾವು ಕಲಿಸೋದಿಲ್ಲ ಅಂತ ಹೇಳಿ ಯಾವಾಗ ತಮಿಳುನಾಡು ಇದನ್ನು ಅನೌನ್ಸ್ ಮಾಡಿದೋ, ಕರ್ನಾಟಕ ಸರ್ಕಾರ ಕೂಡ ಇದ್ರ ಸಂಬಂಧ ಒಂದು ಸುಖದೇವ್ ತೋರಟ್ ಕಮಿಟಿಯನ್ನು ಅಪಾಯಿಂಟ್ ಮಾಡಿತ್ತು. ಆ ಕಮಿಟಿ ಕೂಡ ಹೇಳಿದೆ, ಇನ್ನು ಮುಂದೆ ನಮ್ಮ ರಾಜ್ಯದೊಳಗೆ, ಕರ್ನಾಟಕದೊಳಗೆ ಓನ್ಲಿ ದ್ವಿಭಾಷಾ ನೀತಿಯನ್ನು ಜಾರಿಗೆ ತರಬೇಕು. ಒಂದು ಕನ್ನಡ ಕಲಿಸ್ಬೇಕು, ಇನ್ನೊಂದು ಇಂಗ್ಲೀಷ್ ಕಲಿಸ್ಬೇಕು, ಹಿಂದಿ ಕಲಿಸೋ ಅವಶ್ಯಕತೆ ಇಲ್ಲ ಅನ್ನೋದು ಅವರ ವಾದ ಆಗಿದೆ. ಇದನ್ನು ಸರ್ಕಾರ ಒಪ್ಕೊಂಡೈತು ಕೂಡ. ಇನ್ನು ಮುಂದೆ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ನೋಡಿ, ಕೇಂದ್ರದೊಳಗೆ BJP ಇದೆ, ರಾಜ್ಯದೊಳಗೆ ಕಾಂಗ್ರೆಸ್ ಇದೆ. ಸೊ ಕಾಂಗ್ರೆಸ್ BJPಗರ ನಡುವೆ ನಡೆದಿರುವಂಥ ಈ ಕಿತ್ತಾಟದಿಂದ ನನಗನ್ಸುತ್ತೆ ನಮ್ಮ ರಾಜ್ಯದ ಶಾಲೆಗೆ ಹೋಗುವಂಥ ಮಕ್ಕಳು ಅನಾಥರಾಗ್ತಾರೆ ಅಂತ. ಸೊ ನನಗನ್ಸುತ್ತೆ ಹಿಂದಿ ಭಾಷೆಯನ್ನು ಕೂಡ ಕಲಿಸೋ ಅವಶ್ಯಕತೆ ಇದೆ. ಇನ್ಫ್ಯಾಕ್ಟ್ ಚಿಕ್ಕ ಮಕ್ಕಳಿದ್ದಾಗ ನೀವು ಎಷ್ಟೇ ಭಾಷೆಯನ್ನು ಕಲಿಸಿದ್ರೂ ಕೂಡ ಅವು ಕಲಿತವೆ. ಆ ಇಂಟ್ರೆಸ್ಟ್ ಬರುವಂಗೆ ಕಲಿಸೋರು ಬೇಕಷ್ಟೇ. ಸೊ ಅದು ಬರ್ಡನ್ ಯಾವುದೇ ಕಾರಣಕ್ಕೂ ಮಕ್ಕಳ ಮೇಲೆ ಆಗೋದಿಲ್ಲ. ಆದರೆ ಈವನ್ ನಾನು ಹಿಂದೆ ಮಾಡಿರುವಂಥ ವಿಡಿಯೋ ಕೆಳಗಡೆ ಕೂಡ ಭಾಳ ಜನ ಕಮೆಂಟ್ ಮಾಡಿದ್ರಿ, 2 ಭಾಷೆ ಸಾಕು, 2 ಭಾಷೆ ಸಾಕು, 2 ಭಾಷೆ ಸಾಕು, ಆಮೇಲೆ ಇಂಗ್ಲೀಷ್ನೂ ಯಾಕೆ ಕಲಿಬೇಕು, ಓನ್ಲಿ ಕನ್ನಡ ಕಲಿಬೇಕು ಅಂತ. ನನಗನ್ಸುತ್ತೆ ಬಾವಿ ಒಳಗಿನ ಕಪ್ಪೆಗಳಾಗಿ ಉಳಿಬೇಡ್ರಿ. ಕರ್ನಾಟಕ ಬಿಟ್ಟು ಹೊರಗೆಲ್ಲೋ ಹೋಗಬೇಕು, ಅಥವಾ ಹೊರಗಿನಿಂದ ಯಾರೋ ಕರ್ನಾಟಕಕ್ಕೆ ಬಂದಾರ, ಹೋಟೆಲ್ ನಡೆಸ್ತಾರ, ಕಿರಾಣಿ ಅಂಗಡಿ ಇಟ್ಕೊಂಡಾರ, ಏನೋ ಮಾಡಬೇಕು ಅಂದರೂ ಕೂಡ ಈ ಒಂದು ಸಂವಹನ ನಡೆಸಲಿಕ್ಕೆ ಅವ್ರ ಜೊತೆ ಮಾತನಾಡ್ಲಿಕ್ಕಾದ್ರೂ ಬೇರೆ ಭಾಷೆ ಬೇಕ್ತಾನೆ. ಇಂಗ್ಲೀಷ್ ಎಷ್ಟು ಜನಕ್ಕೆ ಬರ್ತದೆ, ಹಿಂದಿ ಭಾಳ ಜನಕ್ಕೆ ಬರ್ತದೆ. ಈವನ್ ಆಟೋ ಡ್ರೈವರ್ ಆಗಬೇಕಂದ್ರೂ ನಿಮಗೆ ಹಿಂದಿ ಇದ್ದರೆ ನಿಮ್ಗೆ ಕಸ್ಟಮರ್ಸ್ ಜಾಸ್ತಿ ಬರ್ತಾರೆ. ಆ್ಯಂಡ್ ಎಲ್ಲರಿಗೂ ಕೂಡ ಶಿಕ್ಷಣ ಪಡೆದಂಥ ಎಲ್ಲರಿಗೂ ಸರ್ಕಾರಿ ಹುದ್ದೆನೇ ಸಿಗ್ತದೆ ಅಂತ ಹೆಂಗೆ ಹೇಳೋಕ್ಕಾಗ್ತೈತಿ? ಸೊ ಬೇರೆ ನೀವು ಲೈಫ್ ಒಳಗೆ ಏನೋ ಬೇರೆ ಉದ್ಯೋಗ ಮಾಡಿದರೂ ಕೂಡ ಐ ಆಮ್ ಶ್ಯೂರ್ ನಿಮಗೆ ಅದು ಉಪಯೋಗ ಆಗುತ್ತೆ. ಮಲ್ಟಿಪಲ್ ಲ್ಯಾಂಗ್ವೇಜ್ ಗೊತ್ತಿರೋದು ಒಳ್ಳೆಯದು. ಓಕೆ, ಸೊ ಆದ್ದರಿಂದ ಈ ಒಂದು 3 ಭಾಷಾ ನೀತಿ ಏನಿತ್ತು, ಇವನ್ 1983ರಲ್ಲಿ ಗೋಕಾಕ್ ಚಳುವಳಿ ಅಂತ ಇದ್ರ ಸಂಬಂಧ ಆಗಿದೆ. ಗೋಕಾಕ್ ಚಳುವಳಿ ಉದ್ದೇಶನೂ ಕೂಡ 3 ಭಾಷೆಯನ್ನು ಕಲಿಸ್ಬೇಕು, 3 ಭಾಷೆ ಮುಂದುವರಿಲಿ ಅಂತಾನೆ ಗೋಕಾಕ್ ಚಳುವಳಿ ಕೂಡ ಹೇಳುತ್ತೆ. ಸೊ ಇಷ್ಟೆಲ್ಲ ಆದಮೇಲೂ ಕೂಡ ಕರ್ನಾಟಕ ದ್ವಿಭಾಷಾ ನೀತಿಯನ್ನು ಜಾರಿಗೆ ತರ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಗೈಸ್? ಅಷ್ಟೇ ಅಲ್ಲ, ಇದು ಎಲ್ಲ ಆದಮೇಲೆ ಈ ಹಿಂದಿ ಶಿಕ್ಷಕರ ಸಂಘ ಅಂತ ಇದೆ, ಇದು ಆಗಸ್ಟ್ 28ರಂದು ಒಂದು ಮೀಟಿಂಗ್ ಕೂಡ ಮಾಡಿದ್ದಾರೆ. ರಾಜ್ಯಾದ್ಯಂತ 25,000 ಹಿಂದಿ ಶಿಕ್ಷಕರಿದ್ದಾರೆ. ಇವರು ಗೌರ್ಮೆಂಟ್ ಅಪಾಯಿಂಟ್ ಮಾಡಿದ ಶಿಕ್ಷಕರು ನಾನು ಹೇಳ್ತಾ ಇರೋದು. ಅಂದರೆ ಈಗ ಹಿಂದಿ ಇನ್ನು ಮುಂದೆ ಕಲಿಸ್ಬಾರ್ದು, ಶಾಲೆ ಒಳಗೆ ಅವಶ್ಯಕತೆ ಇಲ್ಲ ಅಂದ್ರೆ ಮತ್ತು ಹಿಂದಿ ಟೀಚರ್ಗಳು ಏನು ಮಾಡಬೇಕು? ಅವರು ಇಂಗ್ಲೀಷು ಕನ್ನಡ ಬೇರೆ ಯಾವುದೇ ಒಂದು ಸಬ್ಜೆಕ್ಟ್ ಹೇಳಕ್ಕೆ ಶುರು ಮಾಡಬೇಕಾಗ ನೀವೇ ಹೇಳ್ರಿ. ಆ್ಯಂಡ್ ಎಲ್ಲಿವರೆಗೂ ಈ ದೇಶದೊಳಗಿನ ಪೇರೆಂಟ್ಸ್, ಆಮೇಲೆ ನೀವು ಎಲ್ಲ ಶಿಕ್ಷಿತರಿದ್ದೀವಿ, ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸೋದಿಲ್ಲ, ಸರ್ಕಾರಕ್ಕೆ ಈ ಒಂದು ವಿಷಯವನ್ನು ಸೀರಿಯಸ್ ಆಗಿ ನಾವು ತಿಳಿಸೋದಿಲ್ಲ,
ಇಲ್ಲ ಅಂದರೆ ಮಕ್ಕಳ ಭವಿಷ್ಯನೂ ಹಾಳು ಮಾಡ್ತಾರೆ. ಆ್ಯಂಡ್ ಡೆಫಿನೆಟ್ಲಿ ಈ ಒಂದು ದ್ವಿಭಾಷಾ ನೀತಿಯನ್ನು ಜಾರಿಗೆ ತರ್ತಾರೆ. ಇದು ತಪ್ಪು. ಇನ್ನು ಕೆಲವೊಬ್ಬರು ನನಗೆ ಕಮೆಂಟ್ಸ್ ಹಾಕಿದ್ದೀರಾ, ಸರ್ ಇವರು ಹಿಂಗೆ ಸಜೆಸ್ಟ್ ಮಾಡ್ತಾರಲ್ರಿ ಆ ಕಮಿಟಿ ಮೆಂಬರ್ಸು, ಆಮೇಲೆ ಅದ್ರ ಚೇರ್ಮನ್ನು, ಅವ್ರಿಗೆ ತಿಳಿದಿಲ್ಲೇನ್ರಿ ಇದು ಅಂತ ನೀವು ಕೇಳಿದ್ರಿ. ಐ ಅಗ್ರಿ ಗೈಸ್, ಪಾಲಿಟಿಕ್ಸ್, ಓಕೆ, ಎಂಡ್ ಆಫ್ ದಿ ಡೇ ರಾಜಕೀಯ ಇನ್ವಾಲ್ವ್ ಆದಾಗ ಅವರು ಅದನ್ನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನೋಡಿ, ಈ ಹಿಂದಿ ಶಿಕ್ಷಕರು ಎಲ್ಲಿ ಹೋಗಬೇಕು? ಇನ್ನು ಕೆಲವೊಬ್ರು ಬರ್ದಿದ್ದು ನಮ್ಮ ಶಾಲೆಗೆ ಹಿಂದಿ ಶಿಕ್ಷಕರೇ ಇರಲಿಲ್ಲ ಅಂದರೆ ನಿಮಗೆ ಮೋಸ ಆಗ್ಯದಂದ್ರೆ ಎಲ್ಲರಿಗೂ ಮೋಸನೇ ಆಗಬೇಕು. ಇದು ಯಾವ ನ್ಯಾಯ? ನನಗೆ ಅರ್ಥನೇ ಆಗೋದಿಲ್ಲ ಗೈಸ್. ಆ್ಯಂಡ್ ನಾನು ಬೇರೆ ಬೇರೆ ರಾಜ್ಯಗಳಿಗೆ ಹೋದಾಗ ನಾನು ಅಲ್ಲಿ ಹೋಗಿ ನಮ್ಮ ಕರ್ನಾಟಕದೊಳಗಿದ್ದಾಗ ನೋ ಡೌಟ್ ಕನ್ನಡ ಇಸ್ ಅವರ್ ಮದರ್ ಟಂಗ್. ಆದರೆ ಬೇರೆ ರಾಜ್ಯದೊಳಗೆ ಹೋದಾಗ ನಾವು ಮಾತಾಡಲೇಬೇಕಾಗುತ್ತೆ ಬೇರೆ ಭಾಷೆನ. ಯಾಕಂದರೆ ಇಂಡಿಯಾದೊಳಗೆ 70% ಹಿಂದಿ ಭಾಷೆಯನ್ನು ಮಾತಾಡ್ತಾರೆ. ಆದ್ದರಿಂದ ಉದ್ಯೋಗ ಅವಕಾಶಕ್ಕಾಗಿರ್ಬಹುದು, ಕಮ್ಯುನಿಕೇಷನ್ಗಾಗಿರ್ಬೋದು, ಹೊಸ ವಿಷಯಗಳನ್ನ ತಿಳಿಲಿಕ್ಕಾಗಿರ್ಬೋದು, ಅವ್ರ ಸಾಹಿತ್ಯ ತಿಳಿಲಿಕ್ಕಾಗಿರ್ಬೋದು, ಇನ್ನೊಬ್ಬರು ಸಂಸ್ಕೃತಿ ತಿಳಿಲಿಕ್ಕಾಗಿರ್ಬೋದು, ಇನ್ನೊಬ್ಬರ ಜೊತೆಗೆ ಸಂಬಂಧ ಬೆಳೆಸಲಿಕ್ಕಾಗಿರ್ಬೋದು, ಪ್ರತಿಯೊಂದು ವಿಷಯಕ್ಕೂ ಕೂಡ ನಮಗೆ ಹಿಂದಿ ಭಾಷೆಯ ಅವಶ್ಯಕತೆ ಇದೆ. ಸೊ ಸರ್ಕಾರಿ ಶಾಲೆಗಳಿರುವಂಥ ಹಿಂದಿ ಭಾಷೆ ಶಿಕ್ಷಕರೇ 25,000 ಜನ ಇದ್ದಾರೆ. ಇನ್ನು 6ನೇ ತರಗತಿಯಿಂದ ಹಿಂದಿಯನ್ನು 3ನೇ ಭಾಷೆಯನ್ನಾಗಿ ನಮ್ಮ ರಾಜ್ಯದೊಳಗೆ ಕಲಿಸಲಾಗುತ್ತೆ. ಕೇಂದ್ರೀಯ ವಿದ್ಯಾಲಯಸ್, ನವೋದಯ ವಿದ್ಯಾಲಯಸ್ ಅಲ್ಲಂತೂ ಕಲಿಸ್ತಾರೆ. ಇವತ್ತಿನವರೆಗೂ ನೋಡ್ರಿ, ಮಲ್ಟಿಪಲ್ ಭಾಷೆಗಳು ಬರೋದ್ರಿಂದನೇ ನವೋದಯ ಹುಡುಗರಾಗಿರ್ಬೋದು, ಕೇಂದ್ರೀಯ ವಿದ್ಯಾಲಯದೊಳಗೆ ಓದಿದಂಥ ಹುಡುಗರಾಗಿರ್ಬೋದು, ಅವ್ರಿಗೆ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಜಾಸ್ತಿ ಇದ್ದಾವೆ. ಈವನ್ ಅವರ ಒಂದು ಪ್ರೊಸೆಸ್ ಆಫ್ ವಿಚಾರ ಮಾಡುವಂಥ ರೀತಿ ಬೇರೆ ಇದೆ. ಯಾಕಂದರೆ ನಿಮ್ಮ ಆತ್ಮವಿಶ್ವಾಸನೇ ಬೇರೆ ಇರುತ್ತೆ ನಿಮಗೆ ಬೇರೆ ಬೇರೆ ಭಾಷೆ ಬರ್ತವೆ ಅಂದರೆ. ಸೊ ಸುಮಾರು 6,500 ಹಿಂದಿ ಶಿಕ್ಷಕರು ಅನುದಾನಿತ ಶಾಲೆಗಳೊಳಗೆ ಕೆಲಸ ಮಾಡತ್ತಾರೆ. 8,400 ಹಿಂದಿ ಶಿಕ್ಷಕರು ಖಾಸಗಿ ಶಾಲೆಯೊಳಗೆ ಕೆಲಸ ಮಾಡತ್ತಾರೆ. 10,600 ಹಿಂದಿ ಶಿಕ್ಷಕರಿದ್ದಾರೆ. ಇವರೆಲ್ಲ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಿದ್ದಾರೆ. ಇದಲ್ಲದೆ ಸುಮಾರು 1,200 ಹಿಂದಿ ಉಪನ್ಯಾಸಕರು ಮತ್ತು ಸಾವಿರಾರು ಅತಿಥಿ ಶಿಕ್ಷಕರು ಕೂಡ ಇದ್ದಾರೆ. ಸೊ ಅಷ್ಟೇ ಯಾಕೆ ಗೈಸ್, 6,800 ಜನ ಹಿಂದಿ ಸಬ್ಜೆಕ್ಟ್ ಮೇಲೆ BEd ಮಾಡಿ ಉದ್ಯೋಗ ಆಕಾಂಕ್ಷಿಗಳಿದ್ದಾರೆ. ನಾವು ಹಿಂದಿ ಟೀಚರ್ ಆಗ್ಬೋದು ಅಂತ ಕಾಯ್ಕೊಂಡು ಕೂತಿದ್ದಾರೆ. ಮತ್ತು ಇವರಿಗೆಲ್ಲ ಬೇರೆ ಯಾವ ಎಂಪ್ಲಾಯ್ಮೆಂಟ್ ಕೊಡೋಕ್ಕಾಗುತ್ತೆ? ಓವರಾಲ್ 40,000 ಹಿಂದಿ ಶಿಕ್ಷಕರು ಈ ಶಿಕ್ಷಕರಾಗಬೇಕು ಅನ್ನೋಂಥ ಆಕಾಂಕ್ಷಿಗಳಿದ್ದಾರೆ. ಇವ್ರನ್ನೆಲ್ಲ ಏನು ಮಾಡೋದು? ದ್ವಿಭಾಷಾ ನೀತಿಯನ್ನು ತರೋದ್ರಿಂದ ಆಮೇಲೆ ಇದರಿಂದ ಏನಾದರೂ ಲಾಭ ಇದೆ ಹೇಳಿ ನೋಡೋಣ. ಯಾರು ನೀವು ಶಾಲೆಗೆ ಹೋಗಿರಿ, ಯಾರು ನೀವು ಬೇರೆ ರಾಜ್ಯಗಳಿಗೆ ಹೋಗಿರಿ, ಯಾರು ದೇಶದೊಳಗೆ ಏನಾಗ್ತಿದೆ ಅಬ್ಸರ್ವ್ ಮಾಡ್ತೀರಿ, ನಿಮ್ಮ ಒಪಿನಿಯನ್ ಹೇಳ್ರಿ ನೋಡೋಣ. ನೀವು ಒಪಿನಿಯನ್ ಹೇಳಂಗಿಲ್ಲ. ಇವತ್ತು ನಮ್ಮ ದೇಶದೊಳಗೆ ಏನು ಮಾಡ್ತಿದ್ದಾರೆ ಅಂದರೆ, ಭಾಳ ಜನ ಮಕ್ಕಳನ್ನ ಹಿಡಿತಾರೆ, ಎಲ್ಲೋ ಒಂದು ಕಡೆ ಒಯ್ದು ಶಾಲೆಗೆ ಹಾಕ್ತಾರೆ. ಓದ್ತಿದ್ದಾವೋ ಇಲ್ವೋ, ಏನು ಓದಿದ್ರೆ ಉಪಯೋಗ ಆಗುತ್ತೆ, ಏನು ಓದಿದ್ರೆ ಉಪಯೋಗ ಆಗೋದಿಲ್ಲ, ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ನಾಳೆ ಅವು ಯಾವುದೋ ಕಾಂಪಿಟೇಟಿವ್ ಎಕ್ಸಾಮ್ನಾಗ ಪಾಸ್ ಆಗಲಿಲ್ಲ ಅಂದ್ರೆ ಅದು ಹುಚ್ಚೈತಿ, ನನ್ನ ಮಗ ಶಾನೆ ಇಲ್ಲ, ನಮ್ಮ ಮಗಳು ಶಾನೆ ಇಲ್ಲ, ಸೊ ಅದಕ್ಕೆ ಏನು ಬರೋಂಗಿಲ್ಲ, ಅದಕ್ಕೆ ಅವು ಪಾಸ್ ಆಗಿಲ್ಲ ಅಂತ ಹೇಳ್ತಾರೆ. ಆದರೆ ಅವ್ರನ್ನ ಕರೆಕ್ಟಾಗಿ ಗೈಡ್ ಮಾಡ್ತಿದ್ದೇವೆ ನಾವು, ಅವ್ರಿಗೇನು ಬೇಕಾಗಿದೆ ಏನು ಬೇಡಾಗಿದೆ ಅಂತ ಪಾಲಕರಾದವ್ರು ವಿಚಾರ ಮಾಡ್ತಿದ್ದೇವೆ. ಆ್ಯಂಡ್ ದ್ಯಾಟ್ಸ್ ವೈ ಗೈಸ್, ಇಂಡಿಯಾದೊಳಗೆ ಭಾಳ ಜನ ಮಕ್ಕಳನ್ನ ಹಡಿಬೇಕು ಅಂತ ಹಡಿಯಂಗಿಲ್ಲ. ದ್ಯಾಟ್ಸ್ ವೈ ದೇ ಡೋಂಟ್ ಕೇರ್. ಸೊ ಎಷ್ಟು ಸಮಸ್ಯೆ ಆಗುತ್ತೆ ಗೊತ್ತಾ ಮುಂದೆ ಹೋಗಿ. ಆ್ಯಂಡ್ ಅವು ಅಂಡರ್ ಕಾನ್ಫಿಡೆಂಟ್ ಆಗಿರ್ತವೆ. ಇದು ಇಂಗ್ಲೀಷ್ ಬರೋಂಗಿಲ್ಲ. ಭಾಳ ಜನಕ್ಕೆ ಇಂಗ್ಲೀಷ್ ಮೀಡಿಯಮ್ನೊಳಗೆ ಸಾಲಿಗೆ ಕಲ್ತ್ರೂ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಒಳಗೆ ಕಲ್ತವ್ರಿಗೇ ಮಾತಾಡು ಅಂದರೆ ಮಾತಾಡ್ಲಿಕ್ಕೆ ಬರೋದಿಲ್ಲ. ಇಂಗ್ಲೀಷ್ ಮಾತನಾಡಲಿಕ್ಕೂ, ಇಂಗ್ಲೀಷ್ ಮೀಡಿಯಮ್ನಲ್ಲಿ ಓದಲಿಕ್ಕೂ, ಇಂಗ್ಲೀಷ್ ಮೀಡಿಯಮ್ನಲ್ಲಿ ಬರೀಲಿಕ್ಕೂ ದೇರ್ ಇಸ್ ಅ ಡಿಫರೆನ್ಸ್ ಗೈಸ್. ಸೊ ಇವತ್ತು ರಾಜ್ಯ ಸರ್ಕಾರ ಈ ನೀತಿಯನ್ನು ಜಾರಿಗೆ ತರ್ತಾ ಇರೋದು ಹಿಂದಿ ಶಿಕ್ಷಕರಿಗೆ ಡೆಫಿನೆಟ್ಲಿ ಮುಳುವಾಗುತ್ತೆ. ಆ್ಯಂಡ್ ಇಟ್ ಈಸ್ ಡೆಫಿನೆಟ್ಲಿ ಬ್ಯಾಡ್ ಹಿಂದಿ ಶಿಕ್ಷಕರಿಗಲ್ಲ, ಈ ದೇಶದ ಮತ್ತು ನಮ್ಮ ರಾಜ್ಯದ ಭವಿಷ್ಯದ ದೃಷ್ಟಿಯಿಂದ, ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಇದೊಂದು ಕೆಟ್ಟ ಶಿಕ್ಷಣ ಪದ್ಧತಿಯಾಗಿದೆ. ದ್ವಿಭಾಷಾ ನೀತಿಯನ್ನು ಯಾವುದೇ ಕಾರಣಕ್ಕೂ ತರಬಾರ್ದು. ಯಾಕಂದರೆ ಇದರಿಂದ ಮಕ್ಕಳ ಭವಿಷ್ಯ ರೂಪಿಸಲಿಕ್ಕೆ ನಾವು ಪಾಲಿಸಿಯನ್ನು ಅಥವಾ ಯೋಜನೆಯನ್ನು ತರಬೇಕೇ ಹೊರತು ಹಾಳು ಮಾಡಲಿಕ್ಕೆಲ್ಲ. ರಾಜಕೀಯವನ್ನು ಶಿಕ್ಷಣದಿಂದ ದೂರ ಇಡೋದು ಭಾಳ ಒಳ್ಳೆಯದು. ಆಮೇಲೆ ಶಿಕ್ಷಕರಿದ್ದಂಥ ಶಿಕ್ಷಣ ಸಚಿವರಾದರೂ ಅಂದರೆ ಎಜುಕೇಟೆಡ್ ಶಿಕ್ಷಣ ಸಚಿವರಾದರೂ ಕೂಡ ಇದನ್ನು ವಿಚಾರ ಮಾಡಿ ಒಂದು ಸ್ವಲ್ಪ ಉಪಯೋಗ ಮಾಡ್ಬೋದು. ಬಟ್ ಅನ್ಫಾರ್ಚುನೇಟ್ಲಿ ಅಶಿಕ್ಷಿತರಿದ್ದವರು ಎಜುಕೇಷನ್ ಮಿನಿಸ್ಟರ್ ಆಗ್ತಿದ್ದಾರೆ. ಅದಕ್ಕೇ ಇಂಥ ಪಾಲಿಸಿ ಬರ್ತಿದ್ದಾವೆ. ನಿಮಗೇನು ಅನಿಸುತ್ತೆ ಗೈಸ್? ಕಮೆಂಟ್ ಬಾಕ್ಸ್ ಮೂಲಕ ನಿಮ್ಮ ಒಪಿನಿಯನ್ನ ಹೇಳಿ. ಆಮೇಲೆ ನಿಮಗೇನು ಅನಿಸುತ್ತೆ ಈ ವಿಷಯದ ಬಗ್ಗೆ ವಿಸ್ತಾರವಾಗಿ ಚರ್ಚೆ ಮಾಡಿ ಆ್ಯಂಡ್ ಮಾತಾಡಿ. ಇದರ ಅವಶ್ಯಕತೆ ಇದೆ ಅಂತ ನನಗನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ.